ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ದ್ವಿತೀಯ PUC ಪರೀಕ್ಷೆಯಲ್ಲಿ ಬರಬಹುದಾದಂತಹ 12 ಅಂಕಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಒಟ್ಟಿಗೆ ಪದ್ಯದಲ್ಲಿ 2 ಸಂದರ್ಭ, ಗದ್ಯದಲ್ಲಿ 1, ದೀರ್ಘ ಗದ್ಯದಲ್ಲಿ 1, ಹೀಗೆ ಒಟ್ಟು ನೀವು 4 ಸಂದರ್ಭಗಳಿಗೆ ಉತ್ತರಿಸಬೇಕಾಗುತ್ತದೆ. ಒಟ್ಟು ಅಂಕಗಳು 12. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾನು ಕಾವ್ಯ ಭಾಗಕ್ಕೆ, ಪದ್ಯ ಭಾಗಕ್ಕೆ ಸಂಬಂಧಿಸಿದ ಹಾಗೆ ಈ ಪ್ರಶ್ನೆಗಳನ್ನು ಹಾಕ್ತಾ ಹೋಗ್ತೇನೆ. ಉಳಿದಂತೆ ನೀವು ಇನ್ನೊಂದು ವಿಡಿಯೋದಲ್ಲಿ ನೀವು ಗಮನಿಸಬಹುದು. ಸರಿ, ನಾವೀಗ ಈ ಸಂದರ್ಭವನ್ನು ನೋಡ್ತಾ ಹೋಗೋಣ. ಸಂದರ್ಭಕ್ಕೆ ಉತ್ತರಿಸುವಾಗ ಆಯ್ಕೆ, ಸಂದರ್ಭ, ಸ್ವಾರಸ್ಯ ಎಂಬ 3 ಪ್ಯಾರಾಗ್ರಾಫ್ಗಳಲ್ಲಿ ಉತ್ತರಿಸಿದರೆ ನಿಮಗೆ ಪರಿಪೂರ್ಣ ಅಂಕಗಳು ದೊರೆಯುತ್ತವೆ. ಮೊದಲ ಪ್ರಶ್ನೆ ಯಾವುದು ಅಂತ ನೋಡಿಕೊಳ್ಳುವ. ಇನ್ನೂ ಹುಟ್ಟದೇ ಇರಲಿ ನಾರಿಯರು ಎನ್ನವಲು, ಕುಮಾರವ್ಯಾಸ ಕವಿ ಬರೆದಂತಹ ಕರ್ನಾಟ ಭಾರತ ಕಥಾಮಂಜರಿಯಿಂದ ಆಯ್ಕೆಗೊಂಡಿರುವಂಥದ್ದು. ಮೊದಲ ಪ್ರಶ್ನೆ, ಎನ್ನವಲು ಮುನ್ನಾರು ನವೆದವರುಂಟು. ಉತ್ತರ ಆಯ್ಕೆ. ಈ ವಾಕ್ಯವನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನಿಸಿದ ಕುಮಾರವ್ಯಾಸ ಮಹಾಕವಿ ರಚಿಸಿದ ಕರ್ನಾಟ ಭಾರತ ಕಥಾಮಂಜರಿ ಆಕರ ಗ್ರಂಥದ ಇನ್ನೂ ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಈ ಮಾತನ್ನು ದ್ರೌಪದಿಯು ತನಗೆ ತಾನೇ ಹೇಳಿಕೊಳ್ಳುತ್ತಾಳೆ. ಸ್ವಾರಸ್ಯ, ಪಾಂಡವರ ಅಜ್ಞಾತವಾಸದ ಅವಧಿಯಲ್ಲಿ ಸೈರಂಧ್ರಿ ವೃತ್ತಿಯಲ್ಲಿ ಇದ್ದಂತಹ ದ್ರೌಪದಿಯನ್ನು ಕಂಡು ಕಾಮುಕನಾದ ಕೀಚಕನು ದ್ರೌಪದಿಯ ಬೆನ್ನು ಹತ್ತಿರುತ್ತಾನೆ. ಈ ಸಮಸ್ಯೆಯನ್ನು ನಾನು ಯಾರಿಗೆ ಹೇಳಲಿ, ಯಾರ ಹತ್ತಿರ ಹೋಗಲಿ, ಯಾರಿಗೆ ಕೂಗಿ ಹೇಳಲಿ, ಯಾರಿಗೆ ತಿಳಿಸಲಿ, ಯಾರನ್ನು ಬೇಡಲಿ, ಅಯ್ಯೋ ದೇವರೇ ಎಂದು ತನ್ನ ಅಸಹಾಯಕ ಸ್ಥಿತಿಗಾಗಿ ವ್ಯಥಿಸುತ್ತಾ ದ್ರೌಪದಿಯು ತನ್ನೊಳಗೆ ನನ್ನಂತೆ ಎನ್ನವಲು ಮುನ್ನ 6 ನವೆದವರುಂಟು ಎಂದು ವ್ಯಥೆಪಡುತ್ತಾಳೆ. ದ್ರೌಪದಿಯಂತಹ ಸಂಕಷ್ಟಕ್ಕೆ ಒಳಗಾದವರು ಇನ್ನೊಬ್ಬರಿಲ್ಲ ಎಂಬುದನ್ನು ಆಕೆಯ ಮಾತಿನಲ್ಲೇ ವ್ಯಕ್ತಪಡಿಸಿದ್ದು ಇಲ್ಲಿ ಕಾಣಿಸುತ್ತದೆ. ಎರಡನೆಯ ಪ್ರಶ್ನೆ, ಯಮಸುತಂಗರಹುವೆನೆ ಧರ್ಮ ಕ್ಷಮೆಯ ಗರ ಹೊಡೆದಿಹುದು. ಉತ್ತರ ಆಯ್ಕೆ. ಈ ವಾಕ್ಯವನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನಿಸಿದ ಕುಮಾರವ್ಯಾಸ ಮಹಾಕವಿ ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಆಕರ ಗ್ರಂಥದ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಈ ಮಾತನ್ನು ದ್ರೌಪದಿಯು ತನಗೆ ತಾನೇ ಹೇಳಿಕೊಳ್ಳುತ್ತಾಳೆ. ಸ್ವಾರಸ್ಯ, ವಿವಾಹಿತಳಾದ ನಾರಿಯೊಬ್ಬಳನ್ನು ಆಕೆಯ ಗಂಡ ರಕ್ಷಿಸಬೇಕಾದುದು ಸಹಜ. ಆದರೆ ಅಜ್ಞಾತವಾಸದ ಅವಧಿಯಲ್ಲಿ ದ್ರೌಪದಿಯ ದಯನೀಯ ಸ್ಥಿತಿ ಹೇಗಿತ್ತೆಂದರೆ 5 ಮಂದಿ ಗಂಡಂದಿರಿದ್ದರೂ ಅವರಲ್ಲಿ ಯಾರೂ ಆಕೆಯನ್ನು ಕೀಚಕನಿಂದ ರಕ್ಷಿಸಲು ಮುಂದುವರಿಯುವುದಿಲ್ಲ. ಹೀಗಿರುವಾಗ ದ್ರೌಪದಿಯು ತನ್ನ ಸಂಕಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ ಎಂದು ಆಲೋಚಿಸುತ್ತಾಳೆ. ಗಂಡಂದಿರಲ್ಲಿ ಹಿರಿಯನಾದ ಧರ್ಮರಾಜನಿಗೆ ಹೇಳೋಣ ಎಂದು ಅಂದುಕೊಂಡರೆ ಆತನಿಗೆ ಧರ್ಮಕ್ಷಮೆ ಎಂಬ ದೆವ್ವ ಹಿಡಿದಿದೆ ಎಂದು ತನ್ನೊಳಗೆ ಅಂದುಕೊಳ್ಳುತ್ತಾಳೆ. ತನ್ನ ಮಾನಕ್ಕೆ ಕುಂದು ಬರುವ ಪ್ರಸಂಗ ಒದಗಿದಾಗ ಹೆಣ್ಣೊಬ್ಬಳಿಗೆ ಉಂಟಾಗುವ ಸಾತ್ವಿಕ ಕ್ರೋಧ ಇಲ್ಲಿ ಕಾಣಿಸುತ್ತದೆ. ಇನ್ನು ಮೂರನೆಯ ಪ್ರಶ್ನೆ, ಕಲಿ ಭೀಮನೇ ಮಿಡುಕುಳ್ಳ ಗಂಡನು. ಉತ್ತರ ಆಯ್ಕೆ. ಈ ವಾಕ್ಯವನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನಿಸಿದ ಕುಮಾರವ್ಯಾಸ ಮಹಾಕವಿ ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಆಕರ ಗ್ರಂಥದ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಈ ಮಾತನ್ನು ದ್ರೌಪದಿಯು ತನಗೆ ತಾನೇ ಹೇಳಿಕೊಳ್ಳುತ್ತಾಳೆ. ಸ್ವಾರಸ್ಯ, ಕೀಚಕನಿಂದ ಸಂತ್ರಸ್ತಳಾದ ದ್ರೌಪದಿ ತನ್ನ ಸಂಕಷ್ಟವನ್ನು ಪರಿಹರಿಸಬಲ್ಲ ವೀರರು ಯಾರು ಎಂದು ಯೋಚಿಸುತ್ತಾಳೆ. ಪರರಿಂದ ತೊಂದರೆಯಾದಾಗ ಮೊದಲು ತನ್ನ ಗಂಡನಲ್ಲಿ ದೂರಿಕೊಳ್ಳಬೇಕು. ಈಕೆಗೆ 5 ಪತಿಯರಿರುವುದರಿಂದ
ಅವರಲ್ಲಿ ಯಾರು ತನ್ನ ಕಷ್ಟವನ್ನು ನಿವಾರಿಸುವ ಸಾಮರ್ಥ್ಯವುಳ್ಳವರೆಂದು ಯೋಚಿಸುತ್ತಾಳೆ. ಧರ್ಮರಾಜನಾಗಲಿ, ಅರ್ಜುನನಾಗಲಿ, ನಕುಲ ಸಹದೇವರಾಗಲಿ ಕೀಚಕನನ್ನು ಕೊಂದು ತನ್ನ ಕಷ್ಟವನ್ನು ನಿವಾರಿಸಲಾರರು ಎಂದು ಯೋಚಿಸಿ ಕೊನೆಗೆ ಭೀಮನೇ ತಕ್ಕವನು ಎಂದು ನಿರ್ಣಯಿಸುತ್ತಾಳೆ. ಭೀಮನು ಎಲ್ಲರಿಗಿಂತ ಶಕ್ತಿಶಾಲಿ ಮಾತ್ರವಲ್ಲ, ತನ್ನ ಕಷ್ಟಕ್ಕೆ ಮಿಡಿಯುತ್ತಾನೆ ಎಂಬುದನ್ನು ದ್ರೌಪದಿ ಈ ರೀತಿ ಹೇಳಿಕೊಳ್ಳುತ್ತಾಳೆ. 4ನೇ ಪ್ರಶ್ನೆ. ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ. ಆಯ್ಕೆ. ಈ ವಾಕ್ಯವನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನಿಸಿದ ಕುಮಾರವ್ಯಾಸ ಮಹಾಕವಿ ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಆಕರ ಗ್ರಂಥದ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ದ್ರೌಪದಿಯು ತನಗೆ ತಾನೇ ಹೇಳಿಕೊಳ್ಳುತ್ತಾಳೆ. ಸ್ವಾರಸ್ಯ: ದ್ರೌಪದಿಯನ್ನು ಕೀಚಕನು ಬೆಂಬತ್ತಿರಲು ಆತನಿಂದ ಬಿಡುಗಡೆಗೊಳಿಸಲು ಯಾರಲ್ಲಿ ವಿನಂತಿಸಿಕೊಳ್ಳಲಿ ಎಂದು ಚಿಂತಿತಳಾಗಿ ತನ್ನ ಪತಿಯರಲ್ಲಿ 2ನೇಯವನಾದ ಭೀಮಸೇನನೇ ಯೋಗ್ಯ ಎಂದುಕೊಳ್ಳುತ್ತಾಳೆ. ಒಂದೊಮ್ಮೆ ಆತನು ತನ್ನನ್ನು ಸಂರಕ್ಷಿಸದೇ ಹೋದಲ್ಲಿ ತಾನು ಘೋರ ವಿಷವನ್ನು ಕುಡಿಯುತ್ತೇನೆ ಎಂದು ಹೇಳುತ್ತಾಳೆ. ಪ್ರಾಣಕ್ಕಿಂತಲೂ ಮಾನವೇ ಮುಖ್ಯ ಎಂದು ಬಲವಾಗಿ ನಂಬಿದ್ದ ದ್ರೌಪದಿಯ ಮಾನಸಿಕ ದಾರ್ಢ್ಯ ಇಲ್ಲಿ ಕಾಣಿಸುತ್ತದೆ. 5ನೇ ಪ್ರಶ್ನೆ. ನೀನಲ್ಲದೆ ಉಳಿದವರು ಉಚಿತ ಬಾಹಿರರು. ಆಯ್ಕೆ. ಈ ವಾಕ್ಯವನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನಿಸಿದ ಕುಮಾರವ್ಯಾಸ ಮಹಾಕವಿ ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಆಕರ ಗ್ರಂಥದ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ದ್ರೌಪದಿಯು ಭೀಮನಲ್ಲಿ ಹೇಳುತ್ತಾಳೆ. ಸ್ವಾರಸ್ಯ: ದ್ರೌಪದಿಯು ಕೀಚಕನಿಂದ ತನ್ನ ಮಾನವನ್ನು ಕಾಯಬೇಕೆಂದು ವಿರಾಟ ರಾಜ ಸುದೇಶ್ನೇಯರಲ್ಲಿ ಕೇಳಿಕೊಂಡು ಪ್ರಯೋಜನವಾಗದಿರಲು ಕೊನೆಯಲ್ಲಿ ತನ್ನ ಗಂಡ ಭೀಮಸೇನನಲ್ಲಿ ಅಂತರಂಗದಲ್ಲಿ ಕೇಳಿಕೊಳ್ಳುತ್ತಾಳೆ. ವಿರಾಟರಾಜ ಮತ್ತು ಆತನ ಪತ್ನಿ ಸುದೇಶ್ನೇಯರಲ್ಲಿ ಅಧಿಕಾರವಿದ್ದರೂ ಧೈರ್ಯ ಸಾಮರ್ಥ್ಯಗಳು ಇರಲಿಲ್ಲ. ಧರ್ಮರಾಜನಿಗೆ ಕ್ಷಮಾಶೀಲತೆಯೇ ಗುಣವಾಗಿತ್ತು, ಅಲ್ಲದೆ ಕೀಚಕನನ್ನು ಎದುರಿಸುವ ಧೈರ್ಯ ಸಾಮರ್ಥ್ಯಗಳು ಇರಲಿಲ್ಲ. ಧೈರ್ಯ ಸಾಮರ್ಥ್ಯ ಇವೆರಡೂ ಮೇಳೈಸಿದ್ದುದು ಭೀಮನಲ್ಲಿ ಮಾತ್ರ. ಆದ್ದರಿಂದ ದ್ರೌಪದಿಯು ತನ್ನ ಮಾನವನ್ನು ಉಳಿಸಲು ಭೀಮನಲ್ಲದೆ ಅನ್ಯರು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುತ್ತಾಳೆ. ಈಗ 6ನೆಯ ಪ್ರಶ್ನೆ. ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು. ಆಯ್ಕೆ. ಈ ವಾಕ್ಯವನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನಿಸಿದ ಕುಮಾರವ್ಯಾಸ ಮಹಾಕವಿ ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಆಕರ ಗ್ರಂಥದ ಇನ್ನೂ ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಭೀಮನು ದ್ರೌಪದಿಯಲ್ಲಿ ಹೇಳುತ್ತಾನೆ. ಸ್ವಾರಸ್ಯ: ರೂಢಿಯಲ್ಲಿರುವ ಗಾದೆಯ ಮಾತು ಇದು. ಕೂಡು ಕುಟುಂಬದ ಮನೆಗಳಲ್ಲಿ ದುಡಿಯುವವರು ಬೇರೆ, ಕುಳಿತು ಉಣ್ಣುವವರು ಬೇರೆ. ಕೆಲವರು ಶ್ರಮಪಟ್ಟು ದುಡಿಯುತ್ತಾರೆ, ಇನ್ನು ಕೆಲವರು ಚೆನ್ನಾಗಿ ತಿಂದುಂಡು ಸುಖವಾಗಿದ್ದು ಅಗತ್ಯದ ಕೆಲಸಗಳಿಂದ ಕರ್ತವ್ಯದಿಂದ ಜಾರಿಕೊಳ್ಳುತ್ತಾರೆ. ದ್ರೌಪದಿಯು ಭೀಮನಲ್ಲೇ ನೀನಲ್ಲದೆ ಅನ್ಯರು ನನ್ನ ಮಾನವನ್ನು ಉಳಿಸಲು ಅಸಮರ್ಥರು, ಸುಖಕ್ಕಷ್ಟೇ ನನ್ನ ಬಳಿಗೆ ಬರುತ್ತಾರೆ, ಕಷ್ಟಕ್ಕೆ ಒದಗಲಾರರು ಎಂದು ಹೇಳಿದುದಕ್ಕೆ ಪ್ರತಿಯಾಗಿ ಭೀಮ ಹೇಳುವ ಯುಕ್ತಿಯುತ ಮಾತು ಇದಾಗಿದೆ. ಅಣ್ಣನ ಆಜ್ಞೆಯು ತನ್ನ ಸ್ವಾತಂತ್ರ್ಯವನ್ನು ಕಸಿಯಿತು ಎಂಬ ಭೀಮನ ಅಸಹನೆ, ದುಡಿಯುವಾತನಿಗೆ ಮೇಲಿಂದ ಮೇಲೆ ಒದಗುವ ಒತ್ತಡಗಳು ಇಲ್ಲಿ ಪ್ರಕಟಗೊಂಡಿದೆ. 7ನೆಯ ಪ್ರಶ್ನೆ. ಒಬ್ಬಳನಾಳಲಾರಿರಿ ಗಂಡರೋ ನೀವು ಭಂಡರೋ. ಆಯ್ಕೆ. ಈ ವಾಕ್ಯವನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನಿಸಿದ ಕುಮಾರವ್ಯಾಸ ಮಹಾಕವಿ ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಆಕರ ಗ್ರಂಥದ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ದ್ರೌಪದಿಯು ಭೀಮನಲ್ಲಿ ಹೇಳುತ್ತಾಳೆ.
ಸ್ವಾರಸ್ಯ: ಸಮಾಜ ವ್ಯವಸ್ಥೆಯಲ್ಲಿ ಒಬ್ಬಳು ಹೆಣ್ಣಿಗೆ ಒಬ್ಬ ಗಂಡನಿರುತ್ತಾನೆ. ಒಬ್ಬನೇ ಗಂಡನಾದರೂ ಆತ ತನ್ನ ಹೆಂಡತಿಯ ಮಾನವನ್ನು ಸಂರಕ್ಷಿಸಿಕೊಳ್ಳಲು ಪ್ರಾಣವನ್ನು ಕೊಡುವುದಕ್ಕೂ ಸಿದ್ಧನಿರುತ್ತಾನೆ. ಆದರೆ ದ್ರೌಪದಿಗೆ 5 ಗಂಡಂದಿರಿದ್ದರೂ ಒಬ್ಬರೂ ಆಕೆಯ ಮಾನವನ್ನು ಕಾಯುವುದಕ್ಕೆ ಮುಂದಾಗುವುದಿಲ್ಲ ಎಂಬುದಾಗಿ ದ್ರೌಪದಿ ಆರೋಪಿಸುತ್ತಾಳೆ. ತಟಸ್ಥನಾಗಿದ್ದ ಭೀಮನನ್ನು ಕಾರ್ಯೋನ್ಮುಖನನ್ನಾಗಿಸಲು ಮಾಡಲು ದ್ರೌಪದಿ ಛೇಡಿಸುವ ಮಾತು ಇದಾಗಿದೆ. ಇನ್ನು 8ನೆಯ ಪ್ರಶ್ನೆ: ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು. ಉತ್ತರ: ಆಯ್ಕೆ: ಈ ವಾಕ್ಯವನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನಿಸಿದ ಕುಮಾರವ್ಯಾಸ ಮಹಾಕವಿ ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಆಕರ ಗ್ರಂಥದ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ದ್ರೌಪದಿಯು ಭೀಮನಲ್ಲಿ ಹೇಳುತ್ತಾಳೆ. ಸ್ವಾರಸ್ಯ: ಕೀಚಕನು ದ್ರೌಪದಿಯ ಸೌಂದರ್ಯದಿಂದ ಮನಸೋತು ಆಕೆಯನ್ನು ಹೊಂದಬೇಕೆಂದು ನಾನಾ ತೆರನಾಗಿ ತಂತ್ರವನ್ನು ರೂಪಿಸುತ್ತಾನೆ. ಈ ಬಾಧೆಯಿಂದ ಬೇಸತ್ತ ದ್ರೌಪದಿಯು ಭೀಮನಲ್ಲಿಗೆ ಬಂದು ಅಂತರಂಗದಲ್ಲಿ ತನ್ನ ಅಳಲನ್ನು ತೋಡಿಕೊಂಡು ತಾನು ಪಟ್ಟ ಪಾಡನ್ನು ಈ ರೀತಿ ಹೇಳಿಕೊಳ್ಳುತ್ತಾಳೆ. ದ್ರೌಪದಿಯ ದಯನೀಯ ಅವಸ್ಥೆ ಇಲ್ಲಿ ಅನಾವರಣಗೊಂಡಿದೆ. ಇನ್ನು 9ನೆಯ ಪ್ರಶ್ನೆ: ಕೂಳುಗೇಡಿಂಗೆ ಒಡಲ ಹೊರುವಿರಿ. ಆಯ್ಕೆ: ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ದ್ರೌಪದಿಯು ಭೀಮನಲ್ಲಿ ಹೇಳುತ್ತಾಳೆ. ಸ್ವಾರಸ್ಯ: ಕೀಚಕನಿಂದ ಉಪಟಳಕ್ಕೊಳಗಾದ ದ್ರೌಪದಿಯು ತನ್ನ ದೌರ್ಭಾಗ್ಯವನ್ನು ಭೀಮನಲ್ಲಿ ಹೇಳಿಕೊಳ್ಳುತ್ತಾ ತಾನು ಪಾಂಚಾಲ ದೇಶದ ಅರಸನ ಮನೆಯಲ್ಲಿ ಹುಟ್ಟಿ ಮನುಷ್ಯ, ಗಂಧರ್ವ, ದೇವತಾ ವರ್ಗಕ್ಕೂ ಮೀರಿದ ಶೌರ್ಯವುಳ್ಳ ಪಾಂಡವರ ಕೈ ಹಿಡಿದರೂ ಇನ್ನೊಬ್ಬರ ದಾಸ್ಯವನ್ನು ಅನುಭವಿಸುವ ಪ್ರಾರಬ್ಧ ತನ್ನದಾಯಿತೆಂದು ಪಾಂಡವರ ಶಕ್ತಿ ಸಾಮರ್ಥ್ಯ ವ್ಯರ್ಥವೆಂದು ಹೇಳುತ್ತಾ ಅಣಕಿಸಿ ಭೀಮನು ಕೆರಳುವಂತೆ ಮಾಡುತ್ತಾಳೆ. ಈ ಸಂದರ್ಭ: ಬಲಿಷ್ಠವಾದ ತೋಳುಗಳಿದ್ದರೂ ಅದರಿಂದ ಶತ್ರುನಾಶ ಮಾಡಲಾಗದಿದ್ದಲ್ಲಿ ಅದು ವ್ಯರ್ಥ, ಸುಮ್ಮನೆ ಹೊರೆ. ಶರೀರವನ್ನು ಪೋಷಿಸುತ್ತಿರುವುದು ಅನ್ನದಂಡಕ್ಕೆ ಎಂದು ಅಣಕಿಸುತ್ತಾಳೆ. ದ್ರೌಪದಿಯು ಕಾರ್ಯಸಾಧನೆಗೆ ಪ್ರಚೋದಿಸಲು ಭೀಮನನ್ನು ಕೆರಳಿಸಬೇಕೆಂದೇ ಆಡುವ ಚುಚ್ಚುಮಾತು ಇದಾಗಿದೆ. ಇನ್ನು 10ನೆಯ ಪ್ರಶ್ನೆ: ಹಗೆಗಳನ್ನು ಹಿಂಡಿದನು ಮನದೊಳಗೆ. ಆಯ್ಕೆ: ಈ ವಾಕ್ಯವನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನಿಸಿದ ಕುಮಾರವ್ಯಾಸ ಮಹಾಕವಿ ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಆಕರ ಗ್ರಂಥದ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಕವಿ ಭೀಮನ ಆಕ್ರೋಶವನ್ನು ಗಮನಿಸುತ್ತಾ ಹೇಳುತ್ತಾನೆ. ಸ್ವಾರಸ್ಯ: ದ್ರೌಪದಿಯು ತನ್ನ ಮಾನವನ್ನು ರಕ್ಷಿಸಬೇಕೆಂದು ಭೀಮನ ಬಳಿಗೆ ರಾತ್ರಿ ವೇಳೆಯಲ್ಲಿ ಬಂದು ಅಂತರಂಗದಲ್ಲಿ ತನ್ನ ಅವಸ್ಥೆಯನ್ನು ಹೇಳಿಕೊಂಡು ಭೀಮನು ಕೋಪಗೊಳ್ಳುವಂತೆ ಕೆಣಕಿ ಮಾತನಾಡುತ್ತಾಳೆ. ಇದರಿಂದ ಕೆರಳಿ ಕೋಪಾವಿಷ್ಟನಾದ ಭೀಮನು ತನ್ನ ಅಂತರಂಗದಲ್ಲಿ ಶತ್ರುಗಳನ್ನು ಹಿಂಡಿ ಹಿಪ್ಪೆ ಮಾಡುತ್ತೇನೆ ಎಂದು ಬಗೆಯುತ್ತಾನೆ. ತಟಸ್ಥನಾಗಿದ್ದ ಭೀಮನು ದ್ರೌಪದಿಯ ದಯಾನೀಯ ಸ್ಥಿತಿಯನ್ನು ಕಂಡು ಕನಿಕರಿಸಿ ಶತ್ರುಗಳ ಬಗೆಗೆ ತಳೆದ ಭಾವ ಇದಾಗಿದೆ. ಭೀಮನ ಕೆಚ್ಚು ಇಲ್ಲಿ ಕಾಣಿಸಿಕೊಂಡಿದೆ. ಇನ್ನು 8ನೆಯ ಪದ್ಯ: ಮುಂಬೈ ಜಾತಕ, GS ಶಿವರುದ್ರಪ್ಪ. ತೆರೆದ ಆಕರ ಗ್ರಂಥ, ತೆರೆದ ದಾರಿ. 1ನೆಯ ಪ್ರಶ್ನೆ: ಅವಸರದ ಹೆಜ್ಜೆಯ ಮೇಲೆ ಸರಿವ 1000 ಕೊರಳು. ಆಯ್ಕೆ: ಈ ಸಾಲನ್ನು ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಬರೆದ ತೆರೆದ ದಾರಿ ಆಕರ ಗ್ರಂಥದಲ್ಲಿನ ಮುಂಬೈ ಜಾತಕ ಎನ್ನುವ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ನಗರ ಜೀವನದ ಅವಸರದ ಯಾಂತ್ರಿಕ ಬದುಕನ್ನು ಹೇಳುವ ಸಂದರ್ಭವಿದು. ಸ್ವಾರಸ್ಯ:
ಮುಂಬೈ ನಗರದಲ್ಲಿನ ವಾಹನ ಮತ್ತು ಜನದಟ್ಟಣೆಯನ್ನು ಕುರಿತಾಗಿ ಕವಿಯಲ್ಲಿ ಹೇಳುತ್ತಿದ್ದಾರೆ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ರಸ್ತೆಯಲ್ಲಿ ಲಕ್ಷ ಲಕ್ಷ ಚಕ್ರಗಳು ಉರುಳುವುದನ್ನು ಕಾಣಬಹುದು. ಜನರು ಅವಸರದಲ್ಲಿ ತಮ್ಮ ಕೆಲಸ ಕಾರ್ಯಗಳಿಗೆ ಹೊರಡುವುದನ್ನು ಕವಿ ಈ ಸಾಲಿನ ಮೂಲಕ ಹೇಳಿದ್ದಾರೆ. ನಗರದ ಯಾಂತ್ರಿಕ ಬದುಕನ್ನು, ಸ್ವಲ್ಪವೂ ಸಮಯವಿಲ್ಲದ ಸ್ಥಿತಿಯನ್ನು, ಜನನಿಬಿಡತೆಯನ್ನು ಕವಿ ಈ ಸಾಲಿನ ಮೂಲಕ ಹೇಳಿದ್ದಾರೆ. ಇನ್ನು ಎರಡನೆಯ ಪ್ರಶ್ನೆ, ರಸ್ತೆ ದಾಟುವಾಗ ಎಚ್ಚರಿಕೆ. ಈ ಸಾಲನ್ನು ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಬರೆದ ತೆರೆದ ದಾರಿ ಆಕರ ಗ್ರಂಥದಲ್ಲಿನ ಮುಂಬೈ ಜಾತಕ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಮುಂಬೈ ನಗರದಲ್ಲಿ ಮಕ್ಕಳು ಕಲಿಯುವ ವಿಷಯ, ನಗರ ಜೀವನದ ಕಲಿಕೆಯ ಕುರಿತಾಗಿ ಹೇಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ಬೃಹತ್ ನಗರದಲ್ಲಿ ವಾಸಿಸುವವರು ಕಲಿಯುವ ವಿದ್ಯೆಯನ್ನು ಕುರಿತು ಲೇಖಕರು ಮಾತನಾಡುತ್ತಿದ್ದಾರೆ. ನಗರದ ವಾತಾವರಣದಲ್ಲಿ ಮಗು ಕ್ಯೂ ನಿಲ್ಲುವುದನ್ನು, ಫುಟ್ಪಾತಿನಲ್ಲೇ ಸಂಚರಿಸುವುದನ್ನು, ಎಚ್ಚರಿಕೆಯಿಂದ ರಸ್ತೆ ದಾಟುವುದನ್ನು, ಎಲ್ಲಿಯೂ ನಿಲ್ಲದಂತೆ ಓಡಾಡುವುದನ್ನು, ಅವರಿವರನ್ನು ತಳ್ಳಿಕೊಂಡು ಮುನ್ನುಗ್ಗುವುದನ್ನು, ಎಲ್ಲಾದರೂ ಸರಿ ಬೇರೂರುವುದನ್ನು, ಹೀರುವುದನ್ನು ಕಲಿಯುತ್ತದೆ. ಮೂರನೆಯ ಪ್ರಶ್ನೆ, ರಸ್ತೆಯಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು. ಉತ್ತರ: ಈ ಸಾಲನ್ನು ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಬರೆದ ತೆರೆದ ದಾರಿ ಆಕರ ಗ್ರಂಥದಲ್ಲಿನ ಮುಂಬೈ ಜಾತಕ ಎನ್ನುವ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ನಗರದಲ್ಲಿ ತಾಯಿಯಾದವಳು ಮಕ್ಕಳಿಗೆ ಕಲಿಸಬೇಕಾದ ಜೀವನಕ್ಕೆ ಅಗತ್ಯವಾದ ಕಲಿಕೆಯ ಕುರಿತಾಗಿ ಹೇಳುವಾಗ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ತಾಯಿಯ ಪ್ರೀತಿ ಮಮತೆಯ ಆರೈಕೆಗಳಲ್ಲೂ ಇರುವ ಕೃತಕವಾದ ಹೊಣೆಗಾರಿಕೆಯನ್ನು ಕವಿ ಇಲ್ಲಿ ಚಿತ್ರಿಸಿದ್ದಾರೆ. ಮಕ್ಕಳೊಂದಿಗೆ ವಾತ್ಸಲ್ಯ ಭರಿತ ಒಡನಾಟದ ಚಿತ್ರಣವೇ ಇಲ್ಲಿಲ್ಲ. ತಾಯಿ ಇರುವ ಒಂದಿಂಚು ಕೋಣೆಯಲ್ಲಿ ಹೊರಲೋಕವನ್ನು ಪರಿಚಯಿಸುವ, ಎಚ್ಚರಿಕೆ ನೀಡುವ, ಸಾವಿರ ಗಾಲಿಗಳು ಹೊರಳುವ ರಸ್ತೆಯಂಚಿನಲ್ಲಿ ಕೈ ಹಿಡಿದು ನಡೆಸುವ ಕೆಲಸ ಮಾಡುತ್ತಾಳೆ. ಹೀಗೆ ನಗರವಾಸಿಯಾದ ತಾಯಿಯೋ ತನ್ನ ಮಗುವಿಗೆ ಯಾಂತ್ರಿಕ ಜೀವನವನ್ನು ಕಲಿಸುತ್ತಾಳೆ. ನಾಲ್ಕನೇ ಪ್ರಶ್ನೆ, ಕುಳಿತು ಕೆಮ್ಮುವ ಪ್ರಾಣಿ. ಈ ಸಾಲನ್ನು ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಬರೆದ ತೆರೆದ ದಾರಿ ಆಕರ ಗ್ರಂಥದಲ್ಲಿನ ಮುಂಬೈ ಜಾತಕ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ತಂದೆಯ ಬಿಡುವಿಲ್ಲದ ಯಾಂತ್ರಿಕ ಬದುಕನ್ನು, ಮಗುವಿನ ಜೊತೆಗೆ ತಂದೆಯ ಸಂಬಂಧವನ್ನು ಕುರಿತು ಹೇಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ತಂದೆಯಾದವನು ಬೆಳಗ್ಗೆಯಿಂದ ಸಂಜೆಯವರೆಗೆ ಕೆಲಸದ ನೆಪದಲ್ಲಿ ಕಣ್ಮರೆಯಾಗಿ ಹೋಗಿಬಿಡುತ್ತಾನೆ. ಮಗು ತಂದೆಯನ್ನು ನೋಡುವ ಸಂದರ್ಭಗಳೇ ಅಪರೂಪ. ಏಕೆಂದರೆ ಮಗು ಏಳುವ ಮೊದಲೇ ಮನೆ ಬಿಟ್ಟು ಕೆಲಸಕ್ಕೆ ತೆರಳಿದವನು ಮತ್ತೆ ಹಿಂತಿರುಗುವುದು ಮಗು ಮಲಗಿದ ಮೇಲೆ ತಡರಾತ್ರಿಯಲ್ಲಿ. ಕೆಲಸದ ಒತ್ತಡ ಅವನಿಗಿದೆ. ಒಮ್ಮೊಮ್ಮೆ ರಜಾದಿನಗಳಲ್ಲಿ ಕಣ್ಣಿಗೆ ಕಂಡು ಕೆಮ್ಮುತ್ತಾ ಕುಳಿತಿರುವ ಪ್ರಾಣಿಯಂತೆ ಗೋಚರಿಸುತ್ತಾನೆ. ಈ ರೀತಿಯಲ್ಲಿ ತಂದೆ ಮಗುವಿನೊಂದಿಗೆ ಯಾಂತ್ರಿಕ ಕರ್ತವ್ಯ ನಿಭಾಯಿಸುತ್ತಿದ್ದಾನೆ. ಐದನೆಯ ಪ್ರಶ್ನೆ, ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು. ಈ ಸಾಲನ್ನು ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಬರೆದ ತೆರೆದ ದಾರಿ ಆಕರ ಗ್ರಂಥದಲ್ಲಿನ ಮುಂಬೈ ಜಾತಕ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ನಗರದ ಯಾಂತ್ರಿಕ ಜೀವನದಲ್ಲಿ ಮಗು ಕಲಿಯುವ ವಿದ್ಯೆಯ ಕುರಿತಾಗಿ ಕವಿ ತಿಳಿಸುವಾಗ ಈ ಮೇಲಿನ ಸಾಲು ಬಂದಿದೆ. ಸ್ವಾರಸ್ಯ: ಮಗು ಕಲಿತ ವಿದ್ಯೆಗಳು ಶಾಲೆ ಕಾಲೇಜುಗಳು ಕಲಿಸಿದ್ದು. ದಾರಿ ಬದಿ ನೂರಾರು ಜಾಹೀರಾತುಗಳನ್ನು ನೋಡಿ ಅವುಗಳನ್ನು ತಲೆಗೆ ತುರುಕಿಸಿಕೊಳ್ಳುತ್ತದೆ. ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದನ್ನು ಕಲಿಯುತ್ತದೆ. ಇದರ ಜೊತೆಗೆ ತಾನಾಗೆ ಕಲಿತದ್ದು ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದು. ಸ್ವಂತವಾಗಿ ಕಲಿಯುವುದು ಕಡಿಮೆಯೇ, ಇತರರ ಕೈಗೊಂಬೆಯಾಗಿ ಬಾಳುತ್ತದೆ. ಜಾಹೀರಾತನ್ನೇ ತಲೆಯಲ್ಲಿ ತುಂಬಿಕೊಂಡು ಅದನ್ನೇ ಜೀವನ ವಿಧಾನವನ್ನಾಗಿ ಮಾಡಿಕೊಳ್ಳುವ ಮಗುವಿನ ಮನಸ್ಥಿತಿ ಇಲ್ಲಿದೆ. ಆರನೆಯ ಪ್ರಶ್ನೆ, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು. ಉತ್ತರ: ಈ ಸಾಲನ್ನು ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಬರೆದ
ತೆರೆದ ದಾರಿ ಆಕರ ಗ್ರಂಥದಲ್ಲಿನ ಮುಂಬೈ ಜಾತಕ ಎನ್ನುವ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ನಗರದ ವೇಗದ ಬದುಕಿನ ಕುರಿತಾಗಿ ಹೇಳುವ ಸಂದರ್ಭವಿದು. ಸ್ವಾರಸ್ಯ: ನಗರ ಜೀವನ ಚದುರಂಗದಾಟ ಇದ್ದಂತೆ. ನಗರ ಜೀವನ ಅವಸರದಲ್ಲೇ ಶುರುವಾಗುತ್ತದೆ. ಬೆಳಗ್ಗೆ ಎದ್ದರೆ ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ನಿಧಾನವಾಗಿ ಬಟ್ಟೆ ಹಾಕುವ ಕ್ರಮವೇ ಇಲ್ಲ. ರೈಲನ್ನೋ ಬಸ್ಸನ್ನೋ ಹಿಡಿಯುವುದು, ಯಾರದೋ ಕೈಗೊಂಬೆಯಾಗಿ ಬದುಕುವುದು. ಸಾಯಂಕಾಲ ಸುಸ್ತಾಗಿ ಮನೆಗೆ ಬಂದು ತಣ್ಣನೆಯ ಕೂಳನ್ನು ತಿಂದು ಬದುಕುವುದು. ಇಲ್ಲೆಲ್ಲೂ ಸತ್ವದಿಂದ ಕೂಡಿದ ಜೀವನವಿಲ್ಲ. ನಗರದ ಸತ್ವರಹಿತದ ಜೀವನದ ಕುರಿತಾಗಿ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಈಗ 10ನೆಯ ಪದ್ಯ. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ಲಲಿತಾ ಸಿದ್ಧಬಸವಯ್ಯ ಬರೆದಂತಹ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. 1ನೇ ಪ್ರಶ್ನೆ: ಎಷ್ಟು ಸಲವಮ್ಮ ಹೇಳುವುದು ನಿನಗೆ? ಆಯ್ಕೆ: ಈ ಸಾಲನ್ನು ಶ್ರೀಮತಿ ಲಲಿತಾ ಸಿದ್ಧಬಸವಯ್ಯ ಅವರು ಬರೆದ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎನ್ನುವ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಮುದುಕಿ ಮುದುಕನಿಂದ ಫೋನ್ ಬಂದಿರಬಹುದು ಎಂದು ತಿಳಿದು ಫೋನ್ ಎತ್ತಿಕೊಳ್ಳಲೋ ಬೇಡವೋ ಮಗ ಹೀಗೆನ್ನಬಹುದು ಎನ್ನುವ ಸಂದರ್ಭವಿದು. ಸ್ವಾರಸ್ಯ: ಮುದುಕಿಗೆ ದೂರದ ಊರಿನಲ್ಲಿರುವ ಗಂಡನೊಂದಿಗೆ ಮಾತನಾಡಬೇಕು. ಮುದುಕ ದೂರದ ಊರಿನಿಂದ ಫೋನ್ ಮಾಡಿರಬಹುದು ಎಂದು ಭಾವಿಸಿದ ಮುದುಕಿ ಫೋನು ಗುಡುತ್ತಿದ್ದರೆ ಅದನ್ನು ಯಾರೂ ಎತ್ತಿಕೊಳ್ಳಲು ಬಾರದಿದ್ದಾಗ ತಾನು ಎತ್ತಿಕೊಳ್ಳಲು ಹಿಂಜರಿಯುತ್ತಾಳೆ. ಎತ್ತಿಕೊಳ್ಳಲೋ ಬೇಡವೋ, ಸೊಸೆ ಏನೆನ್ನುವಳೋ, ಮಗ ಎಷ್ಟು ಸಲವಮ್ಮ ಹೇಳುವುದು ನಿನಗೆ ಎಂದು ಗದರಬಹುದು ಎನ್ನುವ ಭಯ ಮುದುಕಿಯದು. ಮಗನ ಮನೆಯಲ್ಲಿರುವ ಆಕೆಗೆ ಸ್ವಾತಂತ್ರ್ಯ ಇಲ್ಲ. ಭಯದಿಂದಲೇ ಬದುಕಬೇಕಾದ ಸ್ಥಿತಿಯಲ್ಲಿ ಮುದುಕಿ ಇರುವುದನ್ನು ಕಾಣಬಹುದು. 2ನೇ ಪ್ರಶ್ನೆ: ಅಲ್ಲಿಯ ಮಾತು ಅವನಿಗೆ ಸಸೇಮಿರಬರದು. ಆಯ್ಕೆ: ಈ ಸಾಲನ್ನು ಶ್ರೀಮತಿ ಲಲಿತಾ ಸಿದ್ಧಬಸವಯ್ಯ ಅವರು ಬರೆದ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎನ್ನುವ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಕಿರಿಯ ಮಗನ ಜೊತೆಗೆ ಅಸ್ಸಾಂನಲ್ಲಿದ್ದ ಮುದುಕ ಅಲ್ಲಿಯ ಭಾಷೆ ಬಾರದೆ ಕಷ್ಟಪಡುತ್ತಿರುವುದನ್ನು ಈ ಸಾಲಿನಲ್ಲಿ ತಿಳಿಯಬಹುದು. ಸ್ವಾರಸ್ಯ: ಮುದುಕ ಕಿರಿಯ ಮಗನ ಮನೆಯಲ್ಲಿ ಅಸ್ಸಾಂನಲ್ಲಿದ್ದಾನೆ. ಕಿರಿಯ ಮಗ ಮತ್ತವನ ಹೆಂಡತಿ ಬೆಳಿಗ್ಗೆ 9ಕ್ಕೆ ಕೆಲಸಕ್ಕೆ ಹೋದರೆ ಬರುವುದು ಹೊತ್ತು ಕಳೆದ ಮೇಲೆ. ಹಾಗಾಗಿ ಅಸ್ಸಾಮಿ ಭಾಷೆ ಬರದ ಅವನಿಗೆ ಮಾತನಾಡಲು ಯಾರೂ ಇಲ್ಲ. ಮುದುಕಿ ಫೋನ್ ಮಾಡಿದಾಗಲೆಲ್ಲ ಮಾತೇ ಮರೆತು ಹೋಗಿದೆ ಕಣೆ, ಮಾತಾಡುತ್ತಿರು, ಮಾತು ನಿಲ್ಲಿಸಬೇಡ ಎಂದು ಗೋಗರೆಯುತ್ತಾನೆ. ಇನ್ನು 3ನೆಯ ಸಂದರ್ಭ, 3ನೇ ಪ್ರಶ್ನೆ: ಮಾತೇ ಮರೆತು ಹೋಗಿದೆ ಕಣೆ. ಆಯ್ಕೆ: ಈ ಸಾಲನ್ನು ಶ್ರೀಮತಿ ಲಲಿತಾ ಸಿದ್ಧಬಸವಯ್ಯ ಅವರು ಬರೆದ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎನ್ನುವ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಮುದುಕ ದೂರದ ಅಸ್ಸಾಂನಲ್ಲಿ ಅನುಭವಿಸುತ್ತಿರುವ ಪಾಡನ್ನು ಹೇಳುವ ಸಂದರ್ಭ ಇದು. ಸ್ವಾರಸ್ಯ: ಮುದುಕನಿರುವುದು ದೂರದ ಅಸ್ಸಾಮಿನಲ್ಲಿ. ಮುದುಕನಿಗೆ ಅಲ್ಲಿನ ಭಾಷೆ ಬರುವುದಿಲ್ಲ. ಕಿರಿಯ ಮಗ ಮತ್ತವನ ಹೆಂಡತಿ ಬೆಳಿಗ್ಗೆ 9ಕ್ಕೆ ಕೆಲಸಕ್ಕೆ ಹೋದರೆ ಬರುವುದು ಹೊತ್ತು ಕಳೆದ ಮೇಲೆ. ಹಾಗಾಗಿ ಅಸ್ಸಾಮಿ ಭಾಷೆ ಬರದ ಅವನಿಗೆ ಮಾತನಾಡಲು ಯಾರೂ ಇಲ್ಲ. ಮುದುಕಿ ಫೋನು ಮಾಡಿದಾಗಲೆಲ್ಲ ಮಾತೇ ಮರೆತು ಹೋಗಿದೆ ಕಣೆ, ಮಾತಾಡುತ್ತಿರು, ಮಾತು ನಿಲ್ಲಿಸಬೇಡ ಎಂದು ಗೋಗರೆಯುತ್ತಾನೆ. ಆತ ಫೋನ್ಗೂಡನೆ ತಬ್ಬಿಕೊಳ್ಳುವುದರ ಮೂಲಕ ತನ್ನ ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾನೆ. 4ನೆಯ ಪ್ರಶ್ನೆ: ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳೋ? ಆಯ್ಕೆ: ಈ ಸಾಲನ್ನು ಶ್ರೀಮತಿ ಲಲಿತಾ ಸಿದ್ಧಬಸವಯ್ಯ ಅವರು ಬರೆದ ಒಂದು ಹೂ ಹೆಚ್ಚಿಗಿಡುತ್ತೀನಿ ಎನ್ನುವ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಮೊಮ್ಮಗಳು ಬಂದು ಫೋನನ್ನೆತ್ತಿ ರಾಂಗ್ ನಂಬರ್ ಎಂದಾಗ ಮುದುಕಿ ಅನುಮಾನದಿಂದ ತನ್ನಲ್ಲೇ ಈ ಮಾತನ್ನು ಹೇಳಿಕೊಳ್ಳುತ್ತಾಳೆ. ಸ್ವಾರಸ್ಯ: ಫೋನು ರಿಂಗಣಿಸುತ್ತಾ ಇರುವ ಹಾಗೆಯೇ ಫೋನನ್ನು ಎತ್ತಲು ಮೊಮ್ಮಗಳನ್ನು ಕರೆಯಲು ಹೋಗುತ್ತಾಳೆ. ಮಹಡಿ ಹತ್ತಿ ಮೊಮ್ಮಗಳನ್ನು ಕರೆದರೆ
ಅವಳು ಕಂಪ್ಯೂಟರ್ನ ಮೇಲೆ ಮೂಜಗವನ್ನೇ ಆವಾಹಿಸಿ ಕುಳಿತಿದ್ದಾಳೆ. ಚಟುಗುಡುತ್ತಲೇ ಅಟ್ಟವಿಡಿದು ಬಂದು ದಡ್ಡನೆ ಫೋನ್ ಎತ್ತಿ ರಾಂಗ್ ನಂಬರ್ ಎನ್ನುತ್ತಾಳೆ. ಅದು ಮುದುಕಿಗೆ ಅನುಮಾನ ತಂದಿತು. ಮೊಮ್ಮಗಳ ಆತುರಕ್ಕೆ ಮುದುಕಿ, ಈ ಹುಡುಗಿ ಸರಿಯಾಗಿ ಕೇಳಿಸಿಕೊಂಡಳೋ, ಗಡಿಬಿಡಿಯಲ್ಲಿ ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳೋ ಎಂದುಕೊಂಡಳು. 5ನೆಯ ಪ್ರಶ್ನೆ. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ. ಆಯ್ಕೆ. ಈ ಸಾಲನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಮುದುಕಿ ದೇವರನ್ನು ಪ್ರಾರ್ಥಿಸುವ ಪರಿ ಈ ಸಾಲಿನಲ್ಲಿದೆ. ಸ್ವಾರಸ್ಯ: ಮುದುಕನಿಂದ ಕರೆ ಬಂದ ಸಮಯದಲ್ಲೇ ಮಗನ ಕಾರು, ಮೊಮ್ಮಗಳ ಸ್ಕೂಟಿ, ಮೊಮ್ಮಗನ ಸ್ಕೂಲಿನ ವ್ಯಾನು ಬಂದಿರುತ್ತದೆ. ಇನ್ನಿರುವ ಅಡ್ಡಿ ಎಂದರೆ ಸೊಸೆ. ಸೊಸೆ ಹೊರಗೆ ಕೆಲಸಕ್ಕೆ ಹೋದರೆ ತನ್ನ ಮುದುಕನ ಜೊತೆಯಲ್ಲಿ ಫೋನಿನಲ್ಲಿ ಮಾತನಾಡಬಹುದು ಎಂದುಕೊಳ್ಳುತ್ತಾಳೆ ಎಂದು ಮುದುಕಿ ಅಂದುಕೊಳ್ಳುತ್ತಾಳೆ. ಈ ಕಾರಣಕ್ಕಾಗಿ ಮುದುಕಿ ಗುಟ್ಟೇ ಮಲ್ಲಪ್ಪನನ್ನು ಪ್ರಾರ್ಥಿಸಿ ಹರಕೆ ಹೊತ್ತಳು. ಸೊಸೆಯೊಬ್ಬಳಿಗೆ ಈ ಹೊತ್ತು ದೇವರೇ ಹೊರಗಿನ ಕೆಲಸ ಸಮ್ಮಿಲಿಸಲಿ, ಗುಟ್ಟೇ ಮಲ್ಲಪ್ಪನ ಗಟ್ಟಿ ಪಾದಕ್ಕೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂದು ಹರಕೆ ಹೊತ್ತಳು. 6ನೆಯ ಪ್ರಶ್ನೆ. ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ. ಆಯ್ಕೆ. ಈ ಸಾಲನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎನ್ನುವ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಮುದುಕಿ ದೇವರನ್ನು ಪ್ರಾರ್ಥಿಸಿದಾಗ ಇನ್ನೊಂದು ಪ್ರಾರ್ಥನೆ ದೇವರಿಗೆ ಸೇರಿತು ಎನ್ನುವ ಸಂದರ್ಭವಿದು. ಸ್ವಾರಸ್ಯ: ಮುದುಕನಿಂದ ಕರೆ ಬಂದ ಸಮಯದಲ್ಲೇ ಮಗನ ಕಾರು ಸ್ಟಾರ್ಟ್ ಆಯಿತು, ಮೊಮ್ಮಗಳು ಸ್ಕೂಟಿಯಲ್ಲಿ ಹೊರಟಳು, ಮೊಮ್ಮಗನ ಸ್ಕೂಲಿನ ವ್ಯಾನು ಬಂದಿರುತ್ತದೆ. ಇನ್ನಿರುವ ಅಡ್ಡಿ ಎಂದರೆ ಸೊಸೆ. ಸೊಸೆ ಹೊರಗೆ ಕೆಲಸಕ್ಕೆ ಹೋದರೆ ತಾನು ಮುದುಕನ ಜೊತೆಗೆ ಮಾತನಾಡಬಹುದು ಎಂಬ ಆಸೆಯಿಂದ ಸೊಸೆಗೆ ಹೊರಗಿನ ಕೆಲಸ ಬರಲೆಂದು ಮುದುಕಿ ಬಯಸಿದಳು. ಆ ಕಾರಣಕ್ಕಾಗಿ ಮುದುಕಿ ಗುಟ್ಟೇ ಮಲ್ಲಪ್ಪನ ಗಟ್ಟಿ ಪಾದಕ್ಕೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂದು ಹರಕೆ ಹೊತ್ತಳು. ಈ ಸಂದರ್ಭದಲ್ಲಿ ಮೇಲಿನ ಸಾಲು ಬರುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಪದ್ಯ ಭಾಗದ ಸಂದರ್ಭ ಮುಕ್ತಾಯವಾಗ್ತದೆ. ಎಷ್ಟನ್ನು ಹೇಳಿದ್ದೇನೋ ಅಷ್ಟನ್ನೇ ಓದಿಕೊಳ್ಳಿ. ಹಾಗೆ ನಾನು ಪ್ರಥಮ PUC ಮತ್ತು ದ್ವಿತೀಯ PUCಗೆ ಸಂಬಂಧಿಸಿದ ಹಾಗೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಹಲವಾರು ವಿಡಿಯೋಗಳನ್ನು ಹಾಕಿದ್ದೇನೆ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಾನು ನಿಮ್ಮ ವಾಸಂತಿ ಅಂಬಲಪಾಡಿ, ಉಡುಪಿ ಜಿಲ್ಲೆಯಿಂದ. ಹಾಗೆ ಈ ಸಂದರ್ಭಕ್ಕೆ ಸಹಕರಿಸಿದವರು ಡಿ ಮಂಜುನಾಥ್, ಕನ್ನಡ ಉಪನ್ಯಾಸಕರು. ಸರಿ ವಿದ್ಯಾರ್ಥಿಗಳೇ, ಮುಂದಿನ ಪರೀಕ್ಷೆಗೆ ಶುಭವಾಗಲಿ, ಶುಭವೇ ಆಗುತ್ತದೆ.